ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಈ ಸರ್ಕಾರದಲ್ಲಿ ಇಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಶಕ್ತಿ ಯೋಜನೆ ತಮಗೆ ಗೊತ್ತಿರಬೇಕು. 500 ಕೋಟಿ ಮಹಿಳೆಯರು 500 ಕೋಟಿ ಟಿಕೆಟ್ಗಳು ಅಂದರೆ 500 ಕೋಟಿ ಬಾರಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರು, ಸ್ತ್ರೀ ಸಹೋದರಿಯರು ಉಚಿತವಾಗಿ ಪ್ರವಾಸ ಮಾಡಿದ್ದಾರೆ. ಅದು ಮೈಸೂರಿಂದ ಧರ್ಮಸ್ಥಳ ಇರ್ಬೋದು, ಮೈಸೂರಿಂದ ಎಲ್ಲಿ ಬೇಕಾಗಿರ್ಬೋದು, ರಾಯಚೂರಿಂದ ಹಿಡಿದು ಕೊಡಗು ಮತ್ತು ಗುಡ್ಲಪೇಟೆಯಿಂದ ಗೋವಿಂದ ಇಷ್ಟು ಅಂದರೆ ಮಿನಿಮಮ್ 10 ಕಿಲೋಮೀಟ್ರಿಂದ 100 ಕಿಲೋಮೀಟರ್ವರೆಗೂ ಕೂಡ 500 ಕೋಟಿ ಜನಕ್ಕೆ ನೀವು ಬರೀ 300 ರೂಪಾಯಿ ಅಂತಲೇ ಹಾಕೊಂಡು ಕೂಡ ನಮ್ಮ ಸಹೋದರರಿಗೆ ಕೊಟ್ಟಂಗೆ ಉಚಿತವಾಗಿ ಇದನ್ನು ಇಂಥ ಒಂದನ್ನು ಕೊಡುಗೆನ ಯಾರು ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ, ಯಾವ ರಾಷ್ಟ್ರದಲ್ಲೂ ಕೊಟ್ಟಿಲ್ಲ. ಇದು ಒಂದು. ಈಗ ಅದು ಒಂದಾಯಿತು. ಎರಡನೇದಾಗಿ ಶಕ್ತಿ ಯೋಜನೆ ಕಾರಣ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹೆಣ್ಣು ಅಂದರೆ ವಯಸ್ಸಾದಂಥ ವೃದ್ಧ ತಾಯಂದಿರಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಕೂಡ ಭಾಳಷ್ಟು ಮನೆಗಳಿಗೆ, ಭಾಳಷ್ಟು ಕುಟುಂಬಗಳಿಗೆ ಅದು ಫಲಕಾರಿಯಾಗಿದೆ, ಉಪಯೋಗವಾಗಿದೆ. ವೃದ್ಧ ನಾರಿಯರಿಗೆ, ವೃದ್ಧ ಹೆಂಗಸರಿಗೆ ಮನೆಯಲ್ಲಿರ್ತಕ್ಕಂಥ ಯಜಮಾನರಿಗೆ ಒಂದು ಎಲ್ಲರಿಕೆ ಕಾಸಲ್ಲಿ ಹಳ್ಳಿಗಳಿಗೆ ಹೋದ ಅಥವಾ ನಾನು ಅಲ್ಲಿಗೆ ಕೇಳ್ತೀನಿ ಅಂತ ಅಂಥ ಪರಿಸ್ಥಿತಿಯಲ್ಲಿ 2,000 ರೂಪಾಯಿ ಉಳಿತಂಥದ್ದು ಎಷ್ಟು ಇದಾಗ್ತಾ ಇದೆ ಅಂದರೆ ಎಷ್ಟೋ ಮನೆ 2,000 ರೂಪಾಯಿ ಉಪಯೋಗಿಸೋದು ಮನೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅದು ಒಂದು. ಹೀಗೆ ಪ್ರತಿಯೊಂದು ಕೂಡ ಉಚಿತವಾಗಿ 200 ಯೂನಿಟ್ ಕರೆಂಟ್ ಕೊಡ್ತಾ ಇರ್ತಕ್ಕಂಥದ್ದು ಇವೆಲ್ಲ ಕೊಟ್ಟಿದ್ರು ಕೂಡ ನಮ್ಮ ಜನ ಉಪಯೋಗಿಸ್ತಾ ಇದ್ದಾರೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ. ಉಪಯೋಗ ಪಡ್ಕೊತಾ ಇದ್ದೀವಿ. ಉಪಯೋಗಕ್ಕೆ ನಾವು ಪ್ರತ್ಯುತ್ತರ ಅಂತಂದ್ರೆ ನಾವು ನಿಮಗೆ ಚುನಾವಣೆಯಾಗಿದ್ದೀವಿ ಅಂತ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅಂತೇಳಿ. ಈಗ ನಾವು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಭಾರತೀಯ ಜನತಾ ಪಾರ್ಟಿಯವ್ರ ಬಗ್ಗೆ ಎಲ್ಲ ಟೀಕೆ ಮಾಡ್ತಾರಲ್ಲ, ಭಾರತೀಯ ಜನತಾ ಪಾರ್ಟಿಯವರು ಆ ಹೆಣ್ಮಕ್ಳಿಗೆ ಹೋಗ್ತಕ್ಕಂಥವ್ರು ಇಲ್ಲ ನಾನು ನಿಮ್ಮ ಉಚಿತವಾಗಿ ಹೋದರೆ ದುಡ್ಡು ತಗೊಂಡು ಹೋಗ್ತೀನಿ ಅಂತೇಳಿ ಎಷ್ಟು ಜನ ಯಾರು ಹೋಗೋದಿಲ್ಲ ಬಿಡಿ ಸರ್, ಯಾರು ಇಲ್ಲ. ಬಿಜೆಪಿಯವರಿಲ್ಲ, JDS-ನವರು ಇಲ್ಲ. ಬಿಜೆಪಿಯವರು ಏನು ಉಚಿತವಾಗಿ ಕೊಡ್ತಿದ್ದೀರಿ, ನಾನು ಬೇಡ ಟಿಕೆಟ್ ತಗೋತೀನಿ ಅಂತ ಎಷ್ಟು ಮಹಿಳೆಯರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಈಗ ಮಾಡಿಸಿದ್ರೆ ನಾನು ಹೋಗ್ತೀನಿ, ನಿಮ್ಮ ಉಚಿತ ಟಿಕೆಟ್ ಬೇಡ ನನಗೆ, ನಾನು ಕೊಟ್ಟು ಹೋಗ್ತೀನಿ ಅಂತ ಭಾರತೀಯ ಜನತಾ ಪಾರ್ಟಿಯವರು ಮನವೊಲಿಸಿ ಮಾಡಿ 2,000 ಬೇಡ ಹೀಗೆ ತೆಗೊಳ್ಳೋದನ್ನ ತಗೋತಿರೋದು ಟೀಕೆ ಮಾಡ್ತಿದ್ದಾರೆ. ಆದ್ದರಿಂದ ಈ ಒಂದು ಸಮಾವೇಶವನ್ನು ನಮ್ಮ ಸಿದ್ದರಾಮಯ್ಯ ಸರ್ ಎಲ್ಲ ತಾಲೂಕಿನಿಂದ ಕೂಡ ವಾಹನಗಳ ವ್ಯವಸ್ಥೆ ಆಗಿದೆ. ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಅದನ್ನು ಭಾಗವಹಿಸಬೇಕು. ನೀವನ್ನು ದಯವಿಟ್ಟು ನಿಮ್ಮ ಎಲ್ಲ ಹಳ್ಳಿಗಳಿಗೆ, ಎಲ್ಲ ಯಜಮಾನರಿಗೆ ತಿಳಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸಿ ಸುಮಾರು 1 ಲಕ್ಷ ಹಾಗಾಗಿ ನಾನು ಇನ್ನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ನೀವು ನಿಮ್ಮ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಎಲ್ಲ ಗ್ರಾಮಗಳಿಗೆ ತಿಳಿಸಿ ಪ್ರತಿ ತಾಲೂಕಿಂದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಯಾ MLA ಅವರು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ನಿಮ್ಮ ತೊಂದರೆ ಇದ್ದರೆ ಅಥವಾ ನಮ್ಮ ವೆಹಿಕಲ್ ತೊಂದರೆ ಇದೆ ಅಂತ ಹೇಳಿದ್ರೆ ನಾನು ಖಂಡಿತ MLA ಅವರು ಮಾತಾಡ್ತೀನಿ. ಅವರು ವೆಹಿಕಲ್ ಕೊಡೋ ವ್ಯವಸ್ಥೆ ಮಾಡ್ತಾರೆ. ನೀವು ನಿಮ್ಮ ವೆಹಿಕಲ್ಗೆ ನಾವು ಬ್ಯಾನರ್ ಕೂಡ ಕೊಡ್ತಾ ಇದ್ದೀವಿ, ಅದನ್ನು ಹಾಕ್ಸ್ಕೊಂಡು ಹೊರಡಬೇಕು ಅಂತ ಹೇಳ್ಬೋದು. ಎರಡನೇದಾಗಿ ಈ ಮಾದಿಗರ ಮಹಾಸಭೆದು ಒಂದು ರಾಜ್ಯ ಮಟ್ಟದ ನಡೀತಾ ಇದೆ. ಇದಕ್ಕೆ ನೀವು ಸದಸ್ಯರಾಗಲಿ ಸರ್. ಕರ್ನಾಟಕ ಮಾದಿಗರ ಮಹಾಸಭಾ ಬನ್ನಿ ಈ ಮಾದಿಗರ ಮಹಾಸಭೆಯಲ್ಲಿ ಒಂದೊಂದು ತಾಲೂಕಿಗೆ 100 ಜನ ಸದಸ್ಯರಾಗಬೇಕು. 100 ಜನ ಸದಸ್ಯರಾಗಬೇಕು. ಇದಕ್ಕೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಇದರಿಂದ ಹಾಕಿ ನೀವು ಫಿಲಪ್ ಮಾಡಿ ಒಂದು ತಾಲೂಕು ಹೋಗೋಕ್ಕೆ ಗೊತ್ತಿರೋದಿಲ್ಲ. 3 ಜನ ಸದಸ್ಯರು ಮಾಡಿ ಕಳಿಸ್ತಾರೆ. ಇಡೀ ರಾಷ್ಟ್ರ ರಾಜ್ಯ ಒಂದು ಆಧಾರ್ ಮಾಡಿಸಿದ್ರು ರಿಜಿಸ್ಟ್ರೇಷನ್ ಅಂತ ಹೇಳ್ತೀನಿ. ಮತ್ತು 3ನೇದು
ನಾಳೆ ಎಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಅದೇ ಹೋಟೆಲ್ ಯಾವ್ದಾರು ಮಾಡ್ತಾರೆ ಬೇಡ ಇಲ್ಲ ಸರ್ ಇಲ್ಲಿ ಜನ ಜಾಸ್ತಿ ಇದ್ರೆ ಪ್ಲೇಸ್ ಫಿಕ್ಸ್ ಮಾಡಿ ಮಾಡೋದು ಸಾಹೇಬ್ರ ಮಾಡೋದು ದಯವಿಟ್ಟು ನಾಳೆ ಮುನಿಯಪ್ಪ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದು ದಯವಿಟ್ಟು ಬೆಳಗ್ಗೆ 11 ಗಂಟೆ ಬರ್ತಾರಾ ಸರ್? ಬೆಳಗ್ಗೆ 11 ಗಂಟೆ ನಾವೆಲ್ಲ ಇಲ್ಲೇ ಕೂತ್ಕೊಳ್ಳೋದು. ಇವತ್ತು ಬರುತ್ತೆ ಹೆಂಗೆ ವಿಜಯನಗರ ಪೀಠದಲ್ಲಿ ಕಾರ್ಯಕ್ರಮ ಇದೆ ಅದು ಮುಗಿಸ್ಕೊಂಡು ಬರ್ತಾರೆ 12 ಗಂಟೆ ಆಗುತ್ತೆ. ಕರೆದಿರ್ತಕ್ಕಂಥ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ತಿಮ್ಮಯ್ಯನವರೇ, ಲಿಂಗರಾಜನವರೇ, ಶಿವಮೂರ್ತಿಯವರು, ನಗರಪಾಲಿಕ ಸದಸ್ಯರು ಶಿವಣ್ಣವರೇ, ಇಲ್ಲಿ ಸೇರಿರ್ತಕ್ಕಂಥ ಸಮಾಜದ ಎಲ್ಲ ಮುಖಂಡರು, 19ನೇ ತಾರೀಕು ಸಾಧನಾ ಸಮಾವೇಶ ಅಂತೇಳಿ ಎಲ್ಲ ವಿಭಾಗೀಯ ಮಟ್ಟದಲ್ಲಿ 5 ವಿಭಾಗೀಯ ಮಟ್ಟದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ಮೊದಲನೇ ಹಂತವಾಗಿ ಮೈಸೂರು ವಿಭಾಗದ 5 ಜಿಲ್ಲೆಗಳ ಕಾರ್ಯಕರ್ತರು ಮತ್ತು ಈ ಸಮಾವೇಶಕ್ಕೆ ಹೆಚ್ಚಿನ ಫಲಾನುಭವಿಗಳು ಈ ಅನುಕೂಲ ಈ ಬೆನಿಫಿಟ್ ಪಡ್ಕೊಳ್ತಾ ಇದ್ದರೆ ಮಹಿಳೆಯರು, ಗಂಡಸರು ಯಾರು ಫಲಾನುಭವಿಗಳಿದ್ದಾರೋ ಅವನ್ನೆಲ್ಲ ಸೇರಿಸಿ ಸರ್ಕಾರದ ಬಗ್ಗೆ ಒಂದು ತಿಳುವಳಿಕೆ ಹೇಳೋದು ಒಂದು ಕಾರ್ಯಕ್ರಮ. ಅದು ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸುವ ಒಂದು ಕಾರ್ಯಕ್ರಮ ಏರ್ಪಾಟಾಗಿದೆ. ಈ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಕೆಲಸ ಜನ ಹೆಚ್ಚಿನ ಸೇರಿಸ್ಬೇಕು. ಬೇಕಿದ್ರೆ ಸರ್ಕಾರದವರು ಪ್ರೋಟೋಕಾಲ್ ಪ್ರಕಾರ ಯಾರು ಮೇಲೆ ಯಾರು ಕೇಳೋರು ವೇದಿಕೆ ಮೇಲೆ ಕರೀತಾರೆ, ಭಾಷಣ ಮಾಡ್ಕೊಳ್ತಾರೆ. ನಾವು ನಮ್ಮ ಜವಾಬ್ದಾರಿ ಹೆಚ್ಚಿಗೆ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಸಮುದಾಯ ಬಂಧುಗಳನ್ನ ಅದು ಸೇರಿಸಿದಾಗ ಡಾಕ್ಟ್ರಿಗೆ ಒಂದು ಶಕ್ತಿ ಬರುತ್ತೆ, ಗೊತ್ತಾಗುತ್ತೆ. ಲಿಟ್ರಲಿ ಸಿಕ್ಕೊಂಡು ಮಾದಿಗ ಬಂಧುಗಳೆಲ್ಲ ಸೇರಬೇಕು. ಯಾಕಂದರೆ ಇವತ್ತು ನಾಗಮೋಹನ್ ದಾಸ್ ಅವರು ಈ ಟಿ ವಿ ಕೊನೆಯಲ್ಲಿ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ಸಿದ್ದರಾಮಯ್ಯ ನೀವು ಸಿಕ್ಕಿದ್ರು ಮಾತಾಡ್ಬೋದು ವಿಷಯ. ಅವರು ಕೊಟ್ಟಿದ್ದು ಒಂದು ಮುಂದಿನ ವಾರದ ಕ್ಯಾಬಿನೆಟ್ ಮಾಡಿ ನಾನು ಅದನ್ನು ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ನಿನ್ನೆ ಹೇಳಿದರು. ಅದರಿಂದ ನಮಗೆ ಒಳ ಮೀಸಲಾತಿ ನಮ್ಮ ಮಾದಿಗರ ಪರ ಸಿದ್ದರಾಮಯ್ಯನವರು ಇದ್ದಾರೆ. ಹಾಗಾಗಿ ನಾವು ಹೆಚ್ಚಿಗೆ ನಾವು ಬೆಂಬಲ ಕೊಡಬೇಕು. ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ ನಮ್ಮ ಸಮುದಾಯದ ಮುಖಂಡರುಗಳು, ಇಂಟ್ರೆಸ್ಟ್ ಇಲ್ಲ ಹೋರಾಟ ಮಾಡುವ ಅಂತೇಳಿ ಎಲ್ಲ ರೆಡಿ ಇದೆ. ಅದನ್ನು ನಾವು ಹೋರಾಟ ಮಾಡಿ ನಮ್ಮಿಂದ ಒಳಮಿಸಲಾಯಿತು ಅಂತೇಳಿ, ಜಾರಿ ಆಯಿತು ಅಂತೇಳಿ ಜನಗಳು ತಪ್ಪಿಸಿ ಅದ್ರ ಕ್ರೆಡಿಟ್ನ ಪಡ್ಕೊಳ್ಳೋಕ್ಕೆ ಇವತ್ತು ಇದನ್ನು ಒಂದು ಹುನ್ನಾರ ಮಾಡ್ತಾರೆ. ಅದು ಕಳೆದ 30 ವರ್ಷಗಳಿಂದ ನಮ್ಮ ಡಾಕ್ಟರ್ ಇರ್ಬೋದು, ತಿಮ್ಮಯ್ಯನವರು, ಆಂಜನೇಯನವರು, ತಿಮ್ಮಾಪುರವರು, ಹಲವಾರು ನಮ್ಮ ಮಾದಿಗ ಬಂಧುಗಳು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಡು ಇಲ್ಲಿ ಇತ್ತೀಚೆಗೆ ಬಂದ್ಬಿಟ್ಟು ನಾವೇ ಮಾಡಿರೋದು ನಮ್ಮಿಂದಲೇ ಅಂತೇಳಿ ಈ ಥರ ಪ್ರಚಾರ ಮಾಡ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು 1 ತಿಂಗಳು 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ತೀವಿ. ಹಾಗೆ ಜಾರಿ ಆಗೇ ಆಗುತ್ತೆ. ಅದರಿಂದ ನಾವು ಯಾರು ಆತಂಕ ಪಡೋದು ಬೇಡ, ಬೇರೆಯವ್ರ ಮಾತಿಗೆ ನಾವು ಬೆಲೆ ಕೊಡೋದು ಬೇಡ. ನಾಳೆ ಈ ಸಮಾವೇಶಕ್ಕೆ ನಾವೆಲ್ಲ ನಮ್ಮ ಭಾಗದಿಂದ ಡಾಕ್ಟರ್ಗಳಲ್ಲಿ MLAಗಳು ವಹಿಸಿದ್ದಾರೆ. ಈಗ ಸಿಟಿಯಲ್ಲಿ ಸೋಮಶೇಖರರು, ಹರೀಶ್ಗೌಡ, ತನ್ವೀರ್ ಸೆಟ್ಟಿ 3 ಜನಕ್ಕೆ ವಹಿಸವ್ರೆ. ಚಾಮುಂಡೇಶ್ವರಿಯಲ್ಲಿ ಡಾಕ್ಟರ್ ಯತೀಂದ್ರ ಅವರು ವಹಿಸ್ಕೊಂಡವ್ರೆ. ಮತ್ತು ಮಿಕ್ಕಿದ ಕಡೆ ನಮ್ಮ MLAಗಳು ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟವ್ರೆ. ಅವ್ರಿಗೆ ಎಷ್ಟು ಬಸ್ ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡವ್ರೆ. ಆ ಪ್ಲ್ಯಾನ್ ಪ್ರಕಾರ ಎಲ್ಲ ಬಸ್ಗಳು ಜನನ ಅವ್ರು ಕರ್ಸೋಕ್ಕೆ ಮಾಡ್ತಾರೆ.
ನಮ್ಮ ಸಮುದಾಯದವ್ರಿಗೆ ಏನಾದರೂ ಬಸ್ಸಿನ ವ್ಯವಸ್ಥೆ ಇದ್ದರೆ ಡಾಕ್ಟ್ರ್ ತಿಳಿಸಿ, ಡಾಕ್ಟ್ರು MLAಗಳು ಮತ್ತು ಅವರಿಗೆ ಸಂಬಂಧಪಟ್ಟವ್ರಿಗೆ ಸಾರಿಗೆ ವ್ಯವಸ್ಥೆ ಮಾಡ್ತೀನಿ ಅಂತಲೂ ಡಾಕ್ಟ್ರಿಗೆ ಮಾತು ಕೊಟ್ಟಿದ್ದಾರೆ. ಆ ಕೆಲಸ ನಾವೆಲ್ಲ ಸೇರಿಕೊಂಡು ಈ ಸಮಾವೇಶ ಯಶಸ್ವಿಯಾಗಿ ಮಾಡಬೇಕಂತ ಹೇಳ್ತಾ, ನಮಗೆ ಕೋರ್ಟಲ್ಲಿ ಕೇಸಿದೆ 12ವರೆಗೆ ಹೋಗಬೇಕಾಗಿದ್ದ ಡಾಕ್ಟ್ರೇ ತೀರ್ಮಾನ ಮಾಡಿ ಏನು ಜವಾಬ್ದಾರಿ ಕೊಡ್ತಾರೋ ಅದಕ್ಕೆ ನಾವು ಭದ್ರಾಗಿದ್ದೀವಿ. ಅದಕ್ಕೆ ನಮಗೆ ಹೋಗ್ಬೇಕಾಗಿದ್ದ ಅವಕಾಶ